ಕರ್ನಾಟಕದ ಒಂದು ದೂರದ ಹಳ್ಳಿ ನಂಗೆ. ಅಲ್ಲಿ ಒಂದು ದೊಡ್ಡ ಕೆರೆ ಇತ್ತು. ಆ ಕೆರೆಯ ಬಗ್ಗೆ ಹಳ್ಳಿಯಲ್ಲಿ ಒಂದು ಮಾತು ಹರಡಿತ್ತು. ರಾತ್ರಿ 3 ಗಂಟೆಗೆ ಕೆರೆಯ ದಡಕ್ಕೆ ಹೋದವರು ಹಿಂದಿರುಗಿ ಬರೋದಿಲ್ಲ. ಹಳ್ಳಿಯವರು ಸೂರ್ಯಾಸ್ತದ ನಂತರ ಆ ಕಡೆಗೆ ಹೋಗುವುದೇ ಇಲ್ಲ. ಅಜ್ಜ ಮಾತು ಮುಗಿಯುವಷ್ಟರಲ್ಲಿ ರಾಹುಲ್ ಕೆರೆಯ ಕಡೆ ನೋಡಿದ. ಆ ಮಹಿಳೆಯ ಆಕಾರ ಈಗ ಅವನ ಹತ್ತಿರವೇ ಇತ್ತು. ಅವಳು ನಿಧಾನವಾಗಿ ಕೈ ಎತ್ತಿದಳು. ರಾಹುಲ್ ಅಚಾನಕ್ ಕೆರೆಯ ಕಡೆ ನಡೆದು ಹೋಗತೊಡಗಿದ. ರಾಹುಲ್, ನಿಲ್ಲು! ಸ್ನೇಹಿತರು ಕಿರುಚಿದರು. ಆದರೆ ಅವನು ಕೇಳಲು. ಅವನು ನೀರಿನೊಳಗೆ ಇಳಿದ. ಮೊದಲು ಮೊಣಕಾಲು. ಆ ಸಮಯದಲ್ಲಿ ಹಳ್ಳಿಯ ಒಬ್ಬ ವೃದ್ಧ ಅಜ್ಜ ಕೆರೆಯ ಹತ್ತಿರ ಓಡಿಬಂದರು. ಓಡಿ ಹೋಗಿ, ಇದು ಕಾವೇರಿ ಆತ್ಮ ಎಂದು ಕೂಗಿದರು. ಅವರು ಹೇಳಿದ ಕಥೆ. ಹಳೆಯ ಕಾಲದಲ್ಲಿ ಕಾವೇರಿ ಎಂಬ ಯುವತಿ ಈ ಕೆರೆಯಲ್ಲಿ ಮುಳುಗಿ ಸತ್ತಳು. ಆಕೆ ಸಾಯುವ ಮೊದಲು ಯಾರೋ ಅವಳನ್ನು ಮೋಸ ಮಾಡಿದ್ದರು. ಆ ದಿನದಿಂದ ಅವಳ ಆತ್ಮ ಪ್ರತಿಯೊಂದು ಬೆಳಗ್ಗೆ ಹಠಾತ್ ಕೆರೆಯ ಮಧ್ಯದಲ್ಲಿ ಸಣ್ಣ ಬಿಳಿ ಬೆಳಕು ಕಾಣಿಸಿತು. ಅದು ನಿಧಾನವಾಗಿ ದೊಡ್ಡದಾಯಿತು. ಅದರೊಳಗೆ ಒಬ್ಬ ಮಹಿಳೆಯ ಆಕಾರ. ಬಿಳಿ ಸೀರೆ, ಉದ್ದ ಕೂದಲು, ಮುಖ ಸ್ಪಷ್ಟವಾಗಿ ಕಾಣಿಸಲಿಲ್ಲ. ದೀಪಕ್ ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿದ್ದ. ಇದು ವೈರಲ್ ಆಗುತ್ತೆ ಬ್ರೋ ಎಂದ. ಆದರೆ ಕ್ಯಾಮ್ರಾ ಸ್ಕ್ರೀನ್ನಲ್ಲಿ ಏನೂ ಕಾಣಿಸಲ್ಲ. ರಾತ್ರಿ 2:45. ನಾಲ್ವರು ಟೋರ್ಚ್ ಮತ್ತು ಮೊಬೈಲ್ ಕ್ಯಾಮ್ರಾ ತೆಗೆದುಕೊಂಡು ಕೆರೆಯ ಕಡೆ ನಡೆದು ಹೋದರು. ಗಾಳಿ ಜೋರಾಗಿ ಬೀಸುತ್ತಿತ್ತು. ಮರಗಳ ಎಲೆಗಳು ಅಸಹಜವಾಗಿ ನಡುಗುತ್ತಿದ್ದವು. 2:59. 3. ಹಠಾತ್ ಕೆರೆಯ ನೀರಿನಲ್ಲಿ ಸಣ್ಣ ಅಲೆಗಳು ಮೂಡಿದವು. ಆದರೆ ಗಾಳಿ ಆ ಸಮಯದಲ್ಲಿ ನಿಂತಿತ್ತು. ಮನೋಜ್ ನಡುಗುತ್ತಾ ಹೇಳಿ. ಒಂದು ದಿನ ನಗರದಿಂದ 4 ಸ್ನೇಹಿತರು ನಂಗೈಗೆ ಬಂದರು. ಅವರ ಹೆಸರುಗಳು ರಾಹುಲ್, ಕಿರಣ್, ಮನೋಜ್, ದೀಪಕ್. ರಾಹುಲ್ ಹಳ್ಳಿಯವರ ಮಾತು ಕೇಳಿ ನಕ್ಕ. ಭೂತ್ ಪ್ರೇತ ಅಂತ ಏನೂ ಇರೋದಿಲ್ಲ, ಇದು ಫೇಕ್ ಸ್ಟೋರಿ ಎಂದ. ಕಿರಣ್ ಹೇಳಿದ, ಹಾಗಿದ್ರೆ ಇವತ್ತು ರಾತ್ರಿ 3 ಗಂಟೆಗೆ ಕೆರೆಯ ಹತ್ತಿರ ಹೋಗೋಣ ಎಲ್ಲರೂ.チャンネル登録よろしくね。